ಹಲೋ, ಗುಡ್ ಮಾರ್ನಿಂಗ್. ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದೊಳ್ಳೆ ಮೂಡಿಂದ ಟ್ರಿಪ್ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಬಿಟ್ಟು ಬಸ್ಸಲ್ಲಿ ಇಲ್ಲ ಅಂತ ಹೇಳಿದರೆ ಕಾರಲ್ಲಿ ಯಾವುದ್ರಲ್ಲಾದರೂ ಒಂದು ವೆಹಿಕಲಲ್ಲಿ ಹೋಗ್ತಾ ಇರ್ತೀವಿ. ಸೊ ಆ ಟೈಮ್ನಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಕೆಲವೊಂದು ಜಾಗಗಳು ತುಂಬಾ ಸುಂದರವಾಗಿರುತ್ತೆ, ಮನಸ್ಸಿಗೆ ಒಂದು ಮುದ ನೀಡುವಂತಹ ಜಾಗಗಳಾಗಿರುತ್ತೆ. ಹಾಗೆ ಕೆಲವೊಂದು ಜಾಗಗಳು ತುಂಬಾ ಗಲೀಜಾಗಿರುತ್ತೆ, ಅಲ್ಲಿಯ ಜನಗಳು ಸರಿ ಇರಲ್ಲ, ಅಲ್ಲಿಯ ವಾತಾವರಣ ಸರಿ ಇರಲ್ಲ. ಆವಾಗ ನಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ಅಯ್ಯೋ ಇಷ್ಟೊಂದು ದುಡ್ಡು ಖರ್ಚು ಮಾಡಿಬಿಟ್ಟು ಒಳ್ಳೆ ಮೂಡಿಂದ ಮನೆಯಿಂದ ಹೊರಟು ಬಂದು ಈ ತರ ಆಗ್ಬೇಕಾ, ಇಂಥ ಜಾಗ ನಮ್ಗೆ ನೋಡೋದಕ್ಕೆ ಸಿಗ್ಬೇಕಾ ಅಂತ ಅನ್ಸುತ್ತೆ. ಹಾಗೆ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಹೋಗ್ತಾ ಒಳ್ಳೆ ಜಾಗ ಸಿಗತ್ತೆ, ಒಳ್ಳೆ ನೇಚರ್ ನೋಡೋದಕ್ಕೆ ಸಿಗತ್ತೆ, ಒಳ್ಳೆ ಜನಗಳು, ಒಳ್ಳೆ ಆಹಾರ ಎಲ್ಲಾನು ಸಿಕ್ಕಿ ಮನ್ಸು ತುಂಬಾನೇ ಖುಷಿಯಿಂದ ನಲ್ದಾಡತ್ತೆ. ಇವಾಗ ಯಾಕೆ ನಾನು ಈ ಬಸ್ಸಿನ ಕತೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ನಮ್ಮ ಜೀವನ ಕೂಡ ಬಸ್ಸಿನ ತರನೇ ಸ್ನೇಹಿತರೆ, ಬಸ್ಸಿನ ಪ್ರಯಾಣ ತರನೇ. ಸೊ ಕಷ್ಟ ಸುಖ ಅನ್ನೋದು ಎರಡು ಕೂಡ ಜೀವನದಲ್ಲಿ ತುಂಬಿರತ್ತೆ. ಯಾರು ಕೂಡ ಕಷ್ಟ ಬಂದಾಗ ಕುಗ್ಬೇಡಿ, ಧೈರ್ಯದಿಂದ ಕಷ್ಟಗಳನ್ನ ಎದುರಿಸ್ತಾ ಹೋಗಿ. ಮುಂದೊಂದು ದಿನ ನಿಮ್ಗೆ ಖಂಡಿತವಾಗ್ಲೂ ಸುಖ ಅನ್ನೋದನ್ನ ದೇವರು ಕೊಟ್ಟೇ ಕೊಡ್ತಾರೆ. ಇನ್ನೊಂದು ಮಾತು ಹೇಳ್ತೀನಿ, ನಮ್ಮ ಜೀವನನ ಸುಂದರವಾಗಿ ರೂಪಿಸ್ಕೊಳ್ಳೋದು ನಮ್ಮ ಕರ್ತವ್ಯ. ಅದು ನಾವಾಗಿಯೇ ರೂಪಿಸ್ಕೋಬೇಕು, ಇನ್ಯಾರು ಬರಲ್ಲ. ನಮ್ಮ ದಿನ ಚೆನ್ನಾಗಿರ್ಬೇಕು, ನಮ್ಮ ಜೀವನ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಾವೇ ಅದನ್ನ ಸುಂದರವಾಗಿಸ್ಬೇಕು. ಅದು ನಮ್ಮ ಕೈಯಲ್ಲಿರುತ್ತೆ. ಹಾಗೆ ಇವತ್ತು ಬೆಳಿಗ್ಗೆ ಎದ್ದ ಕೂಡಲೇ ನಾನು ದಾಸವಾಳದ ಟೀ ಮಾಡಿಕೊಂಡೆ, ಸ್ವಲ್ಪ ಗ್ರೇಪ್ಸ್ ಹಾಕೊಂಡು ಅದನ್ನು ಕುಡಿದಿದ್ದಾಯಿತು. ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇನ್ನು ಒಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ, ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೋಸ್ಕರ ನಾನಿಲ್ಲಿ ಒಂದು 2 ಗ್ಲಾಸ್ ಬೆಳ್ತಿಗೆ ಅಕ್ಕಿನ ನಿನ್ನೆ ನೈಟ್ ನೀರಲ್ಲಿ ನೆನೆಸಿಟ್ಟಿದ್ದೆ. ಬೆಳಿಗ್ಗೆ ಅದಕ್ಕೆ ನಾನು 1 ಕಪ್ನಷ್ಟು ಕುಚ್ಚಲಕ್ಕಿ ಅನ್ನನ ಹಾಕೊಂಡಿದ್ದೀನಿ. ಹಾಗೆ 1 ಕಪ್ನಷ್ಟು ತೆಂಗಿನ ತುರಿ, 1 ಕಪ್ ಬೆಲ್ಲ, ಹಾಗೆ ಒಂದು ಚಿಕ್ಕದಾದಂತಹ ಮಂಗಳೂರು ಸೌತೆಕಾಯಿ ಇತ್ತು, ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಮಿಕ್ಸಿಗೆ ಹಾಕಿಬಿಟ್ಟು ರುಬ್ತಾ ಇದ್ದೀನಿ. ಒಂದು 2 ಸಲ ರುಬ್ಕೊಂಡಿದ್ದೀನಿ, ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇತ್ತು. ಹಾಗಾಗಿ ಎಲ್ಲವನ್ನ ಸೇರಿಸಿ ಇವಾಗ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು, ಒಂದು ಐರನ್ ತವ ಇತ್ತು ನನ್ನಲ್ಲಿ, ಸೊ ಅದರ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ಈ ರೆಡಿ ಮಾಡಿ ಇಟ್ಟಿರುವಂತಹ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಒಂದು 3 ಸ್ಪೂನ್ನಷ್ಟು ಇದರಲ್ಲಿ ಹಿಡಿಯುತ್ತೆ, ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಹಾಕೊಂಡ್ರೆ ಆಯಿತು. ಸ್ವಲ್ಪ ದಪ್ಪ ಇದ್ರೇನೆ ಒಳ್ಳೆಯದು, ತೆಳ್ಳಗಾದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಇದು. ಹಾಕಿ ಆದ ನಂತರ ಇದನ್ನು ನಾನು ಇವಾಗ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 5 ಮಿನಿಟ್ಸ್ ಹಾಗೆ ಕುಕ್ ಮಾಡ್ತೀನಿ. 5 ಮಿನಿಟ್ಸ್ ಆದ ನಂತರ ಇಲ್ಲಿ ಇವಾಗ ಉಲ್ಟಾ ಹಾಕ್ತಾ ಇದ್ದೀನಿ. ಉಲ್ಟಾ ಹಾಕ್ಬಿಟ್ಟು ಒಂದು 1 ಮಿನಿಟ್ ಅದು ಕುಕ್ ಆದ್ರೆ ಸಾಕಾಗತ್ತೆ. ದಾಸವಾಳ ಟೀ ಕುಡಿಯುವ, ಇದು ಕುಡಿಲಿಕ್ಕೆ ಮಾತ್ರ ಅಷ್ಟೊಂದು ಚೆನ್ನಾಗಾಗಲ್ಲ ಆಯಿತಾ, ಸ್ವಲ್ಪ ಲೋಲೆ ಥರ ಇರುತ್ತೆ. ಹಾಗೆ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಗ್ರೇಪ್ಸ್ ಹಾಕಿದ್ದು. ನನಗೆ ತೊಂದರೆ ಇಲ್ಲ, ನಾನು ಯಾವ ಥರ ಇದ್ರೂ ಕುಡಿತೀನಿ, ಅಭ್ಯಾಸ ಆಗೋಗಿದೆ. ಬಟ್ ನನ್ನ ಹಸ್ಬೆಂಡ್ಗೆ ಅಷ್ಟೊಂದು ಇಷ್ಟ ಆಗಲ್ಲ, ಈ ಥರ ಇದ್ದರೆ ಕುಡಿತಾರೆ. ಅದಕ್ಕೆ ಸ್ವಲ್ಪ ಗ್ರೇಪ್ಸ್ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿರುವಂಥದ್ದು. ತಿಂಡಿ ರೆಡಿ ಆಗ್ತಾ ಇದೆ, ಟೈಮ್ ಆಯಿತು, 8 ಗಂಟೆ ಆಗ್ತಾ ಬಂತು. ವಿಡಿಯೋ ಮಾಡ್ತಾ ಮಾಡ್ತಾ ತಿಂಡಿ ರೆಡಿ ಮಾಡಬೇಕಿದ್ರೆ ಟೈಮ್ ತುಂಬ ಬೇಕಾಗತ್ತೆ. ಸೊ ಹಾಗಾಗಿ ಲೇಟ್ ಆಯಿತು. ಇನ್ನೊಂದು 1/4 ಗಂಟೆಯಲ್ಲಿ ಹಸ್ಬೆಂಡ್ ಬರ್ತಾರೆ ಒಳಗಡೆ, ತಿಂಡಿ ಮಾಡಿಲ್ವಾ, ಟೀ ಮಾಡು, ಲೇಟ್ ಆಯಿತು ಅಂತ ಅಂದ್ಬಿಟ್ಟು. ಚೆನ್ನಾಗಿ ಬಂತಾಯ್ತಾ, ಇದೊಂದು ಸಲ ಟ್ರೈ ಮಾಡಿ ನೀವು, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಒಂದು ಸೈಡಲ್ಲಿ ತಿಂಡಿ ಕೆಲಸ ಆಗ್ತಾ ಇದೆ, ತಿಂಡಿ ಮಾಡ್ತಾ ಇದ್ದೀನಿ. ಇನ್ನೊಂದು ಸೈಡಲ್ಲಿ ಪಪಾಯ ಹಣ್ಣಿತ್ತು, ಅದನ್ನು ಕಟ್ ಮಾಡ್ತಾ ಇದ್ದೀನಿ. ನಿನ್ನೆ ನೈಟ್ ಬರಬೇಕಿದ್ರೆ ನನ್ನ ಹಸ್ಬೆಂಡ್ ತಂದಿದ್ರು. ಇನ್ನು ಪಪಾಯ ಹಣ್ಣು ಅಂತ ಹೇಳಿದರೆ ಅವರಿಗೆ ಪಂಚಪ್ರಾಣ, ಎಲ್ಲಿ ನೋಡಿದ್ರು ಕೂಡ ಅಲ್ಲಿಂದ ಒಂದು ತೊಗೊಂಡು ಬರ್ತಾರೆ. ಇವತ್ತು ಬೆಳಿಗ್ಗೆ ಎದ್ಬಿಟ್ಟು ಶುರು ಮಾಡಿದ್ದಾರೆ, ಪಪಾಯ ಹಣ್ಣು ಕಟ್ ಮಾಡಿಕೊಡು ಅಂತ ಅಂದ್ಬಿಟ್ಟು. ಸೊ ಅವರಿಗೋಸ್ಕರ ಅಂತ ಅಂದ್ಬಿಟ್ಟು ಕೆಲಸದ ಮಧ್ಯೆ ಇದೊಂದು ಕೆಲಸನ ಮಾಡಿ ಕಟ್ ಮಾಡಿಕೊಟ್ಟೆ. ಇದು ಮಾತ್ರ ಸ್ವೀಟ್ ಉಂಟಾಯ್ತಾ, ಇಲ್ಲ ಅಂತ ಹೇಳಿದ್ರೆ ಒಂದೊಂದು ಸ್ವಲ್ಪ ತರ್ತಾರೆ. ದೊಡ್ಡ ಪಪಾಯ ಆದರೆ ತುಂಬಾ ಸ್ವೀಟ್ ಇರುತ್ತೆ, ಇಷ್ಟಿಷ್ಟು ಚಿಕ್ಕ ಪಪಾಯ ಅಷ್ಟೊಂದು ಸ್ವೀಟ್ ಇರಲ್ಲ. ಬಟ್ ಇದು ತುಂಬ ಸ್ವೀಟ್ ಇದೆ. ಸ್ವೀಟ್ ಇದ್ರೆ ದುಡ್ಡು ಕೊಟ್ಟದಕ್ಕೆ ಸಾಕ್ತಕ್ಕಂತ ಅನ್ಸುತ್ತೆ, ಇಲ್ಲ ಅಂತ ಹೇಳಿದ್ರೆ ಬೇಜಾರಾಗುತ್ತೆ. ಅಂದರೆ ಸ್ವೀಟ್ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಅದು ತಿನ್ನೋದಕ್ಕೂ ಅಷ್ಟೊಂದು ರುಚಿ ಅಂತ ಅನ್ಸಲ್ಲ. ಇದು ಮಾತ್ರ ಹಾಗಲ್ಲ, ತುಂಬಾ ಚೆನ್ನಾಗಿದೆ. ಈ ಬ್ರೇಕ್ಫಾಸ್ಟ್ಗೆ ಹೆಸರು ಏನಂತ ಅಂದ್ಬಿಟ್ಟು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಇದಕ್ಕೆ ಹೆಸರು ಏನಂತ ಹೇಳೋದು, ಸೌತೆಕಾಯಿ ದೋಸೆ ಅಂತ ಹೇಳೋದಕ್ಕೂ ಆಗಲ್ಲ, ಸ್ವಲ್ಪ ದಪ್ಪ ಇರುತ್ತಲ್ವಾ, ದೋಸೆ ಥರ ಇಲ್ಲ. ರೌಂಡ್ ಶೇಪ್ ನೋಡಿದರೆ ದೋಸೆ ಅಂತಲೇ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಮಂಗಳೂರು ಸೌತೆಕಾಯಿ ಹಾಕಿದ್ದಲ್ವಾ, ಸಖತ್ ಟೇಸ್ಟಿಯಾಗಿ ಬಂದಿತ್ತು. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ, ಎಲ್ರಿಗೂ ಇಷ್ಟ ಆಯಿತು. ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟು ಈ ಒಂದು ಬ್ರೇಕ್ಫಾಸ್ಟ್ನ ತಿಂದರು. ಇದಕ್ಕೆ ಹೆಸರೇನಂತ ಗೊತ್ತಿಲ್ಲ, ನಿಮ್ಗೇನಾದರೂ ಹೊಸ ಹೆಸರು ಇಡಬೇಕು ಅಂತ ಅನಿಸಿದರೆ ಹೆಸರಿಡಿ, ಓಕೆನಾ? ಹಾಗೆ ತಿಂಡಿ ಎಲ್ಲ ತಿಂದು ಇವಾಗ ಮೊದಲಿಗೆ ನಾನು ಮಾಡುವಂಥ ಕೆಲಸ ಅಂತ ಹೇಳಿದರೆ ಬಟ್ಟೆ ವಾಶ್ ಮಾಡೋದು. ಬಟ್ಟೆನೆಲ್ಲ ವಾಶ್ ಮಾಡಿಬಿಟ್ಟು ಅಂಗಳಕ್ಕೆ ತಂದು ಅದನ್ನು ಒಣಗಲಿಕ್ಕೆ ಹಾಕಿದರೆ ಒಂದು ದೊಡ್ಡ ಕೆಲಸ ಮುಗ್ದಾಗೇನೆ. ಮತ್ತೆ ಅಂಗಳಕ್ಕೆ ಬರೋದಕ್ಕೇನಾಗಲ್ಲ, ಅಷ್ಟು ಬಿಸಿಲಿದೆ. ಬಟ್ಟೆ ಎಲ್ಲ ವಾಶ್ ಮಾಡಿ ಆದ ನಂತರ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು, ನನ್ನ ಹಸ್ಬೆಂಡ್ ಪಪಾಯ ಗಿಡ ನೆಟ್ಟಿದ್ದಾರೆ. ಒಂದು 4ರಿಂದ 5 ಗಿಡ ನೆಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಪಪಾಯ ಅಂತ ಹೇಳಿದರೆ ಇಷ್ಟ ಅಂತ ಹೇಳಿದೆ ಅಲ್ವಾ ನಾನು, ಹಾಗಾಗಿ ಈ ಸಲ ಪಪಾಯ ಹಣ್ಣು ತುಂಬತ್ತೆ ಅಂತ ಅನಿಸುತ್ತೆ ಮನೆಯಲ್ಲಿ. ಅಷ್ಟು 3ರಿಂದ 4 ಗಿಡ ನೆಟ್ಟಿದ್ರು, ಅದಕ್ಕೆ ಸ್ವಲ್ಪ ನೀರು
ಹಾಕೊಂಡೆ. ಹಾಗೆ ಅಡುಗೆಗೆ ಇವತ್ತು ನಾನು ಬೂತಾಯಿ ಸಾರು ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿರುವಂತಹ ಟೇಸ್ಟಿ ಆಗಿರುವಂತಹ ಏನು ಕೇರಳ ಬೂತಾಯಿ ಬಂದಿತ್ತು, ಅದನ್ನು ತಗೊಂಡು ಸಾರು ಮಾಡ್ಕೊಂಡಿದ್ದೀನಿ. ಈಗ ಊಟ ಎಲ್ಲ ಮುಗಿಸಿ ಪೇಟೆಗೆ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದೀವಿ. ಆದ್ರಿಗೆ ಇವತ್ತು ಕ್ಲಾಸ್ ಇದೆ, ಸಿಂಗಿಂಗ್ ಕ್ಲಾಸ್ ಇದೆ, ಹಾಗಾಗಿ ಕರ್ಕೊಂಡು ಹೋಗ್ಬೇಕು. ಲಾಸ್ಟ್ ಟೈಮ್ ಅಮ್ಮ ಮತ್ತೆ ಕೌಶಿ ಬಂದಿರ್ಬೇಕಿದ್ರೆ ಅಮ್ಮ ಇಡ್ಲಿ ಮಾಡಿದ್ರಲ್ವಾ, ಅದನ್ನ ತೋರಿಸ್ತೀನಿ. ನೆಕ್ಸ್ಟ್ ಟೈಮು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನಂತ ಅಂದ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದೆ. ಒಬ್ರು ಪಾಪ ತುಂಬಾ ಸಲ ಕೇಳಿದ್ರು, ಸಾರಿ ಆಯ್ತಾ, ನಾನು ತೋರಿಸ್ಬೇಕಿದ್ರೆ ತುಂಬಾ ಲೇಟ್ ಆಯ್ತು, ಇವತ್ತು ತೋರಿಸ್ತೀನಿ ಯಾವ ತರ ಮಾಡೋದು ಅಂತ. ಇದಕ್ಕೆ ನಾನು ಒಂದು 3 ಗ್ಲಾಸ್ನಷ್ಟು ನಾನಿಲ್ಲಿ ಏನು ಇಡ್ಲಿ ರೈಸ್ ಬರುತ್ತಲ್ವಾ, ಎದುರು ಬಳಂತೆ ಅಂತ ಹೇಳ್ತೀವಿ ನಮ್ಮ ತುಳು ಭಾಷೆನಲ್ಲಿ, ಅದನ್ನ ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ. ಹಾಗೆ 3 ಗ್ಲಾಸ್ಗೆ ನಾನಿಲ್ಲಿ ಅರ್ಧ ಗ್ಲಾಸ್ನಷ್ಟು ಉದ್ದಿನ ಬೇಳೆನ ಹಾಕ್ತಾ ಇದ್ದೀನಿ. ಇಲ್ಲ ಅಂತ ಹೇಳಿದ್ರೆ 3 ಗ್ಲಾಸ್ಗೆ 1 ಗ್ಲಾಸ್ನಷ್ಟು ಉದ್ದಿನ ಬೇಳೆ ಹಾಕೊಂಡು ಇಡ್ಲಿ ಮಾಡ್ತೀನಿ ನಾನು. ಬಟ್ ಇವತ್ತು ಸ್ವಲ್ಪ ಕಡಿಮೆ ಹಾಕ್ತಾ ಇದ್ದೀನಿ, ತೋರಿಸ್ತೀನಿ ಯಾಕೆ ಕಡಿಮೆ ಹಾಕಿದ್ದು ಅಂತ ಅಂದ್ಬಿಟ್ಟು ಹೇಳ್ತೀನಿ ಖಂಡಿತವಾಗ್ಲೂ. ಮಧ್ಯಾಹ್ನ 2 ಗಂಟೆ ಟೈಮ್ಗೆ ನಾನಿಲ್ಲಿ ನೆನೆಸಿಡ್ತಾ ಇದ್ದೀನಿ. ಇನ್ನು ನೈಟ್ 8-9 ಗಂಟೆಗೆ ಅದನ್ನು ರುಬ್ಕೊಂಡ್ರಾಯ್ತು ಅಂತ ಅಂದ್ಕೊಂಡೆ. ಐಬ್ರೋಸ್ ಕೂಡ ಮಾಡಿಸೋದಕ್ಕಿತ್ತು. ಪಾರ್ಲರ್ಗೆ ಹೋಗಬೇಕಿದ್ರೆ ನನಗೆ ಅವರೇ ತುಂಬ ವರ್ಷದಿಂದ ಅವರೇ ಐಬ್ರೋಸ್ ಎಲ್ಲ ಮಾಡೋದು, ಹೇರ್ ಕಟ್ಟಿಂಗ್ ಎಲ್ಲ ಮಾಡೋದು, ಅವ್ರು ಇರಲಿಲ್ಲ. ಹಾಗಾಗಿ ವಾಪಸ್ ಬಂದೆ. ಇನ್ನು ಮಂಡೇ ಬರ್ತೀವಿ ಅಂತ ಹೇಳಿಬಿಟ್ಟು ಬಂದೆ. ಹಾಗಾಗಿ ಹೇರ್ ಕಟ್ಟಿಂಗ್ ಆಮೇಲೆ ಐಬ್ರೋಸ್ ಎಲ್ಲ ಮಾಡೋದಕ್ಕಾಗಿಲ್ಲ. ನಾಳೆ ನಮ್ಮ ಆದ್ವಿಗೆ ಮೂಗು ಚುಚ್ಚೋದಕ್ಕಿದೆ. ಇವತ್ತು ಸ್ಟಾರ್ಟ್ ಆಗಿದೆ ಭಯ ಅವಳಿಗೆ. ಸಿಂಗಿಂಗ್ ಕ್ಲಾಸ್ ಮುಗಿಸಿ ಮನೆಗೆ ಬರಬೇಕಿದ್ರೆ ಸಂಜೆ 5 ಗಂಟೆ ಆಗಿತ್ತು. ತುಂಬ ಶೆಕೆ, ತುಂಬ ಬಾಯಾರಿಕೆ ಆಗ್ತಾ ಇತ್ತು. ನೈಟ್ ಹಸ್ಬೆಂಡ್ ಬರಬೇಕಿದ್ರೆ 7:15 ಆಗುತ್ತೆ. ಆ ಟೈಮ್ಗೆ ಕರೆಕ್ಟಾಗಿ ರಾಗಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಇವಾಗ ಮಾಡ್ತಾ ಇದ್ದೀನಿ. ಇನ್ನು ಈ ಟೈಮ್ನಲ್ಲಿ ರಾಗಿ ಜ್ಯೂಸ್ ಕುಡಿತಾ ಇದ್ರೆ ತುಂಬ ಒಳ್ಳೆಯದು. ಎಳ್ಳು ಜ್ಯೂಸ್ಗಿಂತ ರಾಗಿ ಜ್ಯೂಸು ಬೆಸ್ಟ್ ಆಯ್ತಾ, ಒಂದು ಲೆಕ್ಕದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ. ಎಳ್ಳು ಜ್ಯೂಸು ಸ್ವಲ್ಪ ಹೀಟ್ ಅಂತ ಹೇಳ್ತಾರೆ, ಬಟ್ ರಾಗಿ ಜ್ಯೂಸ್ ಹಾಗಲ್ಲ, ತುಂಬ ತಂಪು ದೇಹಕ್ಕೆ. ಹೀಟ್ ಆದಂತಹ ಟೈಮ್ನಲ್ಲಿ ಇದನ್ನ ಮಾಡ್ಕೊಂಡು ಕುಡಿಬಹುದು ಆರಾಮಾಗಿ. ಜ್ಯೂಸ್ ಕುಡಿದು ಆದ್ವಿ ಬಂದ್ಬಿಟ್ಟು ಟಿವಿ ನೋಡ್ತಾ ಇದ್ಲು ಆಯ್ತಾ. ಲಾಗ್ಸ್ ನೋಡ್ತಾಳೆ ಅವಳು, ಪವಿತ್ರಾಸ್ ಲೈಫ್ ಸ್ಟೈಲ್ ಅಂತ ಅಂದ್ಬಿಟ್ಟು ಒಬ್ರದ್ದು ಲಾಗ್ಸ್ ಅವಳು ಕಂಟಿನ್ಯೂಸ್ ಆಗಿ ನೋಡ್ತಾ ಇರ್ತಾಳೆ. ಅವರ ಮಗಳು ಪ್ರಗತಿ ಅಂತ ಇದ್ದಾಳೆ. ಸೊ ಅವಳು ಅಂತ ಹೇಳಿದ್ರೆ ಯಾಕೋ ಇವಳಿಗೆ ತುಂಬಾ ಇಷ್ಟ, ಹಾಗಾಗಿ ನೋಡ್ತಾ ಇರ್ತಾಳೆ. ಇವಳು ಟಿವಿ ಹಾಕೊಂಡು ನೋಡ್ಬೇಕಿದ್ರೆ ಅವರ ಮಗಳಿಗೆ ಪ್ರಗತಿಗೆ ಮೂಗು ಚುಚ್ಚುವಂತಹ ಒಂದು ವಿಡಿಯೋ ಹಾಕಿದ್ರು. ಅದನ್ನೇ ಕಣ್ಣು ಬಾಯಿ ಬಿಡ್ಕೊಂಡು ನೋಡ್ತಾ ಇದ್ದಾಳೆ. ನಂತರ ನನಗೆ ಬೇಡವೇ ಬೇಡ ಅಂತ ಹಠ ಮಾಡ್ತಾ ಇದ್ಲು. ಮೂಗ್ಗೊಟ್ಟು ಬೇಡವಾ, ಚುಚ್ಚೋದು ಬೇಡವಾ ನಾಳೆ? ಬೇಡ ಹಾಗಾದ್ರೆ ನನಗೇನು, ಇರಲಿ ಆಯಿತಾ. ನಾಳೆ ಆದ್ವಿಗೆ ಮೂಗು ಚುಚ್ಚೋದಿಕ್ಕೆ ಅಲ್ವಾ, ಇವತ್ತೇ ಈ ವಿಡಿಯೋನ ಇವಳು ನೋಡ್ಬೇಕಾ ಅಂತ ಅನ್ನಿಸ್ತು ನನಗೆ. ಅಷ್ಟು ಸೀರಿಯಸ್ ಆಗಿ ನೋಡ್ತಾ ಇದ್ಲು, ಅಷ್ಟೊಂದು ಡೀಪ್ ಆಗಿ ನೋಡ್ತಾ ಇದ್ಲು. ನೋಡ್ಬೇಕು ನಾಳೆ ಏನ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು. ಹಾಗೆ ಇಡ್ಲಿಗೆ ನಾನು ಮಧ್ಯಾಹ್ನನೇ ಅಕ್ಕಿನ ನೀರಲ್ಲಿ ನೆನೆಸಿಟ್ಟಿದ್ದೆ, ಅಕ್ಕಿ ಮತ್ತು ಬೇಳೆನ ನೀರಲ್ಲಿ ನೆನೆಸಿಟ್ಟಿದ್ದಲ್ವಾ, ಅದನ್ನ ಇವಾಗ ರುಬ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕೊಂಡು ಇಲ್ಲಿ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ಒಂದು ದೊಡ್ಡ ಪಾತ್ರೆಗೆ ಹಾಕಿಟ್ಟಿದ್ದೀನಿ, ದೊಡ್ಡ ಪಾತ್ರೆನಲ್ಲಿ ಕಲಸಿಡೋಣ ಅಂತ ಅಂದ್ಬಿಟ್ಟು. ಇನ್ನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ದೆ ಅಲ್ವಾ, ಸೊ ಏನ್ ಗೊತ್ತಾ, ಇದು ನೋಡಿ, ಇದಕ್ಕೆ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಶೇಂದಿ ಅಂತ ಹೇಳ್ತೀವಿ. ನಮ್ಮ ತುಳುವಿನಲ್ಲಿ ಕಲಿ ಅಂತ ಹೇಳೋದು. ಶೇಂದಿ ಹಾಕ್ಬಿಟ್ಟು ಇಡ್ಲಿ ಮಾಡಿದ್ರು ಅಮ್ಮ. ಸೊ ಹಾಗಾಗಿ ಅಷ್ಟೊಂದು ಸಾಫ್ಟ್ ಆಗಿ ಬಂದಿದ್ದು. ಅಂದ್ರೆ ನನಗೆ ಇದು ಸಿಕ್ಕಿರ್ಲಿಲ್ಲ ಇಲ್ಲಿ. ನಾನು ಮೊನ್ನೆ ಮನೆಗೆ ಹೋಗಿದ್ದೆ ಅಲ್ವಾ, ಅಮ್ಮನ ಮನೆಗೆ ಹೋಗಿದ್ದೆ. ಅಲ್ಲಿ ಅಮ್ಮ ತಂದಿರ್ತಾರೆ, ಫ್ರಿಜ್ಜಲ್ಲಿ ಎತ್ತಿರ್ತಾರೆ ಇಡ್ಲಿಗೆ ಹಾಕೋದಿಕ್ಕೆ ಅಂತ ಅಂದ್ಬಿಟ್ಟು. ಸೊ ಅಲ್ಲಿಂದ ಸ್ವಲ್ಪ ನಾನು ಕೂಡ ಅಮ್ಮನ ಕೈಯಿಂದ ತೊಗೊಂಡು ಬಂದಿದ್ದೀನಿ, ನಿಮ್ಗೊಂದ್ಸಲ ತೋರ್ಸೋಣ ಅಂತ ಅಂದ್ಬಿಟ್ಟು. ಸೊ ಇದು ಶೇಂದಿ ಕಲಿ ಅಂತ ಹೇಳ್ತೀವಿ, ಬೇರೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಕನ್ನಡದಲ್ಲಿ ಶೇಂದಿ ಅಂತ ಹೇಳ್ತೀವಿ, ತುಳುವಿನಲ್ಲಿ ಕಲಿ ಅಂತ ಹೇಳೋದು. ಇದು ಹೇಗೆ ಅಂತ ಹೇಳಿದ್ರೆ, ಈ ಥರ ಬಾಟಲಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಕೋತೀವಿ. ಇಡ್ಲಿ ಮಾಡಬೇಕಿದ್ರೆ ಒಂದು ಅರ್ಧ ಗ್ಲಾಸ್ನಷ್ಟು ಹಾಕ್ತೀವಿ. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಹುಳಿ ಬರುತ್ತೆ. ಇಡ್ಲಿ ಹಿಟ್ಟು ಹುಳಿ ಬಂದರೆ ಮಾತ್ರ ಇಡ್ಲಿ ಕೂಡ ಚೆನ್ನಾಗಿ ಬರೋದು. ಸೊ ಹಾಗಾಗಿ ಇದು ಗ್ಯಾಸ್ ಮನೆ ತೆಗ್ದಿದ್ದಾರೆ ಆಯ್ತು ಹಸ್ಬೆಂಡ್. ಇಲ್ಲ ಅಂತ ಹೇಳಿದ್ರೆ ಹೌದು, ಮೊನ್ನೆ ಅಮ್ಮ ಒಂದ್ಸಲ ಮನೇಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಇಲ್ಲಿ ಕಿಟಕಿ ಹತ್ರ ನಿಂತ್ಕೊಂಡು ಈ ಥರ ಮುಚ್ಚಳ ತೆಗಿಬೇಕಿದ್ರೆ ಕಿಟಕಿಯಿಂದ ಹೊರಗಡೆ ಹೋಗಿದೆ ಅಂತೆ ಎಲ್ಲ ಶೇಂದಿ. ಅಮ್ಮ ಹೇಳ್ತಾ ಇದ್ರು ಕಿಟಕಿಯಿಂದ ಹೊರಗಡೆ ಹೋಗಿದೆ ಅಂತ ಹೇಳ್ತಾ ಇದ್ರು. ನನ್ನ ಹಸ್ಬೆಂಡ್ ಮೊನ್ನೆ ತೆಗ್ದಿದ್ದಾರೆ ಇದ್ರ ಗ್ಯಾಸ್. ಇನ್ನು ಏನಂತ ಹೇಳಿದ್ರೆ, ತುಂಬಾ ತಿಂಗಳಾನ್ಗಟ್ಲೆ ಇದನ್ನ ಇಡ್ತಾರೆ ಫ್ರಿಜ್ಜಲ್ಲಿ. ನಾವು ಯೂಸ್ ಮಾಡಬೇಕಿದ್ರೆ ಈ ಬಾಟಲನ್ನ ಈ ಥರ ಮಾಡಬೇಕು ನೋಡಿ, ಈ ಥರ ಮಾಡಬೇಕು. ಮಾಡಿ ಕಿವಿ ಹತ್ರ ಇಟ್ಕೋಬೇಕಂತೆ. ಏನೋ ಒಂಥರ ಸೌಂಡ್ ಕೇಳಿಸುತ್ತೆ. ಆ ಥರ ಸೌಂಡ್ ಕೇಳಿದ್ರೆ ಇದು ಶೇಂದಿ ಚೆನ್ನಾಗಿದೆ ಅಂತ ಅರ್ಥ. ಸೊ ಇವಾಗ ಇದನ್ನು ಹಾಕ್ತೀನಿ, ಎಷ್ಟು ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡಿ. ಇದು ದೊಡ್ಡ ಗ್ಲಾಸ್, ಈ ಗ್ಲಾಸಲ್ಲಿ ಒಂದು 3/4 ಗ್ಲಾಸ್ನಷ್ಟು ನಾನಿಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ಇಷ್ಟು ತಗೊಂಡಿದ್ದೀನಿ, ಇಷ್ಟನ್ನು ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ. ಹಿಟ್ಟು ಮಾತ್ರ ದಪ್ಪಕ್ಕಿರ್ಬೇಕಾಯ್ತಾ, ಇಲ್ಲ ಅಂತ ಹೇಳಿದರೆ ತೆಳ್ಳಗೆ ಹಿಟ್ಟನ್ನು ರುಬ್ಕೊಂಡ್ರೆ ಶೇಂದಿ ಹಾಕಿದಾಗ ಇನ್ನೂ ಕೂಡ ತೆಳ್ಳಗೆ ಬರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಉಪ್ಪು ಇವಾಗ ಹಾಕಲ್ಲ, ಬೆಳಿಗ್ಗೆ ಹಾಕುವಂಥದ್ದು ನೋಡಿ. ಇಷ್ಟು ದಪ್ಪ ಇದೆ, ಇಷ್ಟು ಇರಬೇಕು.
ಈ ಹದಕ್ಕಿರಬೇಕು ಹಿಟ್ಟು. ಆಮೇಲೆ ಇದಕ್ಕೆ ವಾಪಸ್ ನೀರು ಹಾಕುವಂತಹ ಅವಶ್ಯಕತೆ ಇಲ್ಲ. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಇವಾಗ ನಾನು ತೋರಿಸ್ತಾ ಇದ್ದೀನಿ. ಹಿಟ್ಟೇನು ಜಾಸ್ತಿ ಆಗಿಲ್ಲ ಆಯ್ತಾ, ಕ್ವಾಂಟಿಟಿ ಎಷ್ಟಿತ್ತು ಅಷ್ಟೇ ಇತ್ತು. ದೊಡ್ಡ ಪಾತ್ರೆನಲ್ಲಿ ನಾನು ಹೆದ್ರಿ ಅದನ್ನು ಕಲಸಿಟ್ಟಿದ್ದೆ, ಇನ್ನು ಜಾಸ್ತಿ ಆಗುತ್ತೆ ಕ್ವಾಂಟಿಟಿ ಅಂತ ಅಂದ್ಬಿಟ್ಟು. ಬಟ್ ಜಾಸ್ತಿ ಆಗಿಲ್ಲ, ಅದೇ ಥರ ಇತ್ತು. ಸ್ವಲ್ಪ ದಪ್ಪ ದಪ್ಪ ಅಂತ ಅನ್ನಿಸ್ತಾ ಇತ್ತು. ನೋಡೋಣ ಯಾವ ಥರ ಬರುತ್ತೆ ಅಂತ. ನನಗೆ ಕೂಡ ನಿಜವಾಗ್ಲೂ ಗೊತ್ತಿಲ್ಲ, ಅಮ್ಮ ಮಾಡಿದ ಥರನೇ ಇಡ್ಲಿ ಬರುತ್ತೋ ಅಲ್ಲ ಹಾಡಾಗುತ್ತೋ ಏನಂತ ಗೊತ್ತಿಲ್ಲ, ನೋಡೋಣ. ಹಾಗೆ ಇವಾಗ ಇಡ್ಲಿ ಪ್ಲೇಟಿಗೆ ಹಾಕಿಬಿಟ್ಟು ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ. 15 ಮಿನಿಟ್ಸ್ ಬೆಂದರೆ ಸಾಕಾಗತ್ತೆ, ಅದಕ್ಕಿಂತ ಜಾಸ್ತಿ ಟೈಮ್ ಬೇಯೋದಕ್ಕೇನು ಬೇಕಾಗಿಲ್ಲ. ಇಡ್ಲಿ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ, ಬೇಯ್ತಾ ಇದೆ. ಇನ್ನೊಂದು 15 ಮಿನಿಟ್ಸ್ ಸಾಕಾಗತ್ತೆ, ಅದರಲ್ಲಿ ಬೇಗನೆ ಬೇಯುತ್ತೆ. ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿರ್ತೀವಲ್ವ, ಸೊ ಹಾಗಾಗಿ ಬೇಗನೆ ಬೆಂದೋಗುತ್ತೆ. ಇನ್ನು ಯಾವ ಥರ ಬರುತ್ತೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ನೋಡಬೇಕು ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಹಿಟ್ಟು ನೋಡಬೇಕಿದ್ರೆ ಸ್ವಲ್ಪ ಭಯ ಆಯಿತು ನನಗೆ, ಇದೇನು ಹಿಟ್ಟು ಜಾಸ್ತಿ ಹುದುಗಿಲ್ಲ ಅಂತ ಅಂದ್ಬಿಟ್ಟು. ಅದೇನು ರೀಸನ್ ಅಂತ ಗೊತ್ತಿಲ್ಲ, ಹುದುಗ್ ಬರಬೇಕಿತ್ತು. ಇವಾಗ ತುಂಬ ಸೆಕೆ ಅಲ್ವಾ, ಈ ಟೈಮ್ನಲ್ಲಿ ಚೆನ್ನಾಗಿ ಹುದುಗ್ ಬರುತ್ತೆ ಹಿಟ್ಟು. ಬಟ್ ಲಾಸ್ಟ್ ಟೈಮ್ ಅಮ್ಮ ಮಾಡಿದಾಗಲೂ ಅಷ್ಟೇ ಶೇಂದಿ ಹಾಕಿದ್ರು, ಆದರೂ ಕೂಡ ಹಿಟ್ಟು ತುಂಬ ಹುದುಗೇನು ಬರಲಿಲ್ಲ ಆಯಿತಾ. ಇದೇ ಥರ ಇತ್ತು ಹಿಟ್ಟು, ಅಲ್ಲಿಂದಲ್ಲಿಗಿತ್ತು, ಸ್ವಲ್ಪ ಜಾಸ್ತಿ ಆಗಿತ್ತು ಅಷ್ಟೇ ಕ್ವಾಂಟಿಟಿ. ಆದರೂ ಕೂಡ ಇಡ್ಲಿ ತುಂಬ ಚೆನ್ನಾಗಿ ಬಂದಿತ್ತು, ಸಾಫ್ಟಾಗಿ ಬಂದಿತ್ತು. ಅದೇ ಧೈರ್ಯದ ಮೇಲೆ ಇಲ್ಲಿ ನಾನು ಕೂಡ ಇಟ್ಕೊಂಡಿದ್ದೀನಿ ಇವತ್ತು. ನೋಡೋಣ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಇನ್ ಕೇಸ್ ಏನಾದರೂ ಬಂದಿಲ್ಲ ಅಂತ ಹೇಳಿದರೆ ವಾಪಸ್ ಅಮ್ಮನ ಹತ್ರ ಕೇಳಿಬಿಟ್ಟು ಇನ್ನೊಂದ್ಸಲ ಟ್ರೈ ಮಾಡ್ತೀನಿ, ಆವಾಗ ಚೆನ್ನಾಗಿ ಬರ್ಬೋದು. ನೋಡೋಣ, ಇವತ್ತು ಬಂದರೆ ಗೊತ್ತಾಗತ್ತಲ್ವ ಏನಂತ ಅಂದ್ಬಿಟ್ಟು ತೋರಿಸ್ತೀನಿ. ಫೈನಲಿ ಹೇಗೂ ಇಡ್ಲಿ ತುಂಬಾ ಚೆನ್ನಾಗಿ ಬಂತು. ನಾವು ಅಂದರೆ ಅಮ್ಮ ಯಾವ ಥರ ಮಾಡಿದ್ರು ನೋಡಿ ಅದೇ ಥರ ಇಡ್ಲಿ ಬಂದಿದೆ. ನೀವು ಕೂಡ ಧೈರ್ಯವಾಗಿ ಆರಾಮಾಗಿ ಈ ಥರನೇ ಮಾಡ್ಕೋಬೋದು. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ, ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ತುಂಬಾ ಸ್ಪಾಂಜ್ ಥರ ಆಗಿತ್ತು. ಶೇಂದಿ ಹಾಕಿದರೆ ಇಷ್ಟೊಂದು ಚೆನ್ನಾಗಾಗತ್ತಾ ಅಂತ ಅಂದ್ಬಿಟ್ಟು ಒಂದೊಂದು ಸಲ ಆಶ್ಚರ್ಯ ಆಗುತ್ತೆ ನನಗೂ. ಏನು ಅಂದರೆ ಎಷ್ಟು ಚೆನ್ನಾಗಿ ಬರುತ್ತಲ್ವಾ ಶೇಂದಿ ಹಾಕಿದರೆ. ಅಷ್ಟು ಸ್ವಲ್ಪ ಅಂದರೆ ಕಡಿಮೆ ಹಾಕ್ಕೊಂಡಿದ್ದೆ ನಾನು, ಉದ್ದಿನಬೇಳೆ ಜಾಸ್ತಿ ಹಾಕ್ಕೊಂಡಿರಲಿಲ್ಲ. ಅಷ್ಟು ಕಡಿಮೆ ಹಾಕಿದ್ರು ಶೇಂದಿ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ. ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಹಾಕೊಳ್ಳಿ ಆಯ್ತಾ, ಇಷ್ಟ ಇಲ್ಲ ಅಂತ ಹೇಳಿದ್ರೆ ಹಾಕೋದಕ್ಕೆ ಹೋಗಬೇಡಿ. ಉದ್ದಿನ ಬೇಳೆನ ಸ್ವಲ್ಪ ಜಾಸ್ತಿ ಹಾಕೊಂಡು ಮಾಡಿ. ಮೂಗು ಚುಚ್ಚಲಿಕ್ಕೆ ಹೋಗ್ತಾ ಇದ್ದೀವಿ, ಮೂಗು ಚುಚ್ಚಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. 10 ಗಂಟೆಗೆ ಬರ್ಲಿಕ್ಕೆ ಹೇಳಿದ್ದಾರೆ. ಮಗಳಿಗೆ ಮೂಗು ಚುಚ್ಚದಲ್ವಾ, ಹೇಗೆ ಅನಿಸ್ತುಂಟು? ಬೇಜಾರಾಗ್ತದೆ, ನೋವಾಗ್ತದೆ ಅಂತೇಳಿ. ಅವಳಿಗೆ ನೋವಾಗೋದಕ್ಕಿಂತ ಜಾಸ್ತಿ ಇವರಿಗೆ ಬೇಜಾರಾಗ್ತದೆ. ಇವರೇ ಹಿಡ್ಕೋಬೇಕು ಇವತ್ತು ಅವಳನ್ನು. ಹೋಗುವನಾ, ಹೋಗಿ ಬರುದಾ? ಇಲ್ಲುಂಟು ಮೂಗಿನ ಬೊಟ್ಟು. ಇದು ಮೂಗಿನ ಬೊಟ್ಟು ನೋಡಿ, ಕಣ್ಣಿಗೆ ಕಾಣಿಸಲ್ಲ ಅಷ್ಟು ಸಂದು ತಗೊಂಡಿದ್ದೀನಿ, ಚಿಕ್ಕದು ನೋಡಿ. ಇದು ಮೂಗಿಗೆ ಇವತ್ತು ಹಾಕುವಂತಹ ಮೂಗಿನ ಬೊಟ್ಟು. ತುಂಬ ಚಿಕ್ಕದು, ತುಂಬ ಅಂದರೆ ತುಂಬ ಚಿಕ್ಕದು ನೋಡಿ ತಗೊಂಡಿರುವಂಥದ್ದು ನಾನು. ಸಾಕು ಅಂತ ಅಂದ್ಬಿಟ್ಟು. ಸ್ವಲ್ಪ ದೊಡ್ಡದಾದ್ರೂ ಕೂಡ ಮೂಗಲ್ಲಿ ಅದೇ ಕಾಣಿಸುತ್ತೆ. ಇವಾಗ ಸಣ್ಣ ಮಕ್ಕಳಲ್ವಾ, ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ದೊಡ್ಡದು ಹಾಕಿದ್ರೆ, ಅದೇ ಕಾಣಿಸುತ್ತೆ. ನನಗೆ ಅಷ್ಟೊಂದು ಇಷ್ಟ ಇಲ್ಲ ದೊಡ್ಡ ಮೂಗುತಿ ಹಾಕೋದು. ಇವಾಗ ಸಾಕು ಚಿಕ್ಕದಂತ ಅಂದ್ಬಿಟ್ಟು. ತುಂಬ ಇದ್ದದ್ರಲ್ಲಿ 0 ಸೈಜ್ ಇದು, ಇದ್ದದ್ರಲ್ಲಿ ಸಣ್ಣ ಒಂದು ಮೂಗಿನ ಬಟ್ಟನ ಸೆಲೆಕ್ಟ್ ಮಾಡ್ಕೊಂಡು. ಇವತ್ತು ನಾವು ಆದ್ವಿಗೆ ಮೂಗು ಚುಚ್ಚೋದಕ್ಕೆ ಬಂದಿರೋದು ಉಜಿರೆಯಲ್ಲಿರುವಂತಹ ಮಾರಿಗುಡಿ ಆಪೋಸಿಟ್ ಇರುವಂತಹ ಶುಭ ಜ್ಯುವೆಲ್ಲರ್ಸ್ಗೆ. ನೋವಾಯ್ತಂತೆ ಅವಳಿಗೆ, ಸ್ವಲ್ಪ ನೋವಾಯಿತು. ನೋವಾಗತ್ತಲ್ವಾ, ಮೂಗು ಚುಚ್ಚುವಾಗ ನೋವು ಆಗಲೇಬೇಕು. ಚಂದ ಕಾಣಿಸುತ್ತೆ ಮಾತ್ರ. ಮೂಗು ಚುಚ್ಚುವಂತಹ ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ, ಅಂದರೆ ಶಾರ್ಟ್ಸ್ ಮಾಡಿದ್ದೆ ನಾನು. ಅಂದರೆ ಕ್ಯಾಮ್ರಾನ ಉದ್ದಕ್ಕೆ ಇಟ್ಕೊಂಡು ನನಗೆ ವಿಡಿಯೋ ಮಾಡೋದಕ್ಕಿತ್ತು, ಹಾಗಾಗಿ ಅಡ್ಡಕ್ಕೆ ಮಾಡೋದಕ್ಕಾಗಿಲ್ಲ. ಶಾರ್ಟ್ಸ್ ಹಾಕಿದ್ದೀನಿ, ನೀವು ನೋಡಿಲ್ಲ ಅಂತ ಹೇಳಿದರೆ ಒಂದ್ಸಲ ಚೆಕ್ ಮಾಡಿ ಹೋಗಿಬಿಟ್ಟು. ಶಾರ್ಟ್ಸಲ್ಲಿದೆ ವಿಡಿಯೋ. ಹಾಗೆ ಅಲ್ಲಿಂದ ಕಪಿನ್ ಜ್ಯೂಸ್ ಕುಡಿಯೋದಕ್ಕೆ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಕಸಿನ್ ತಮ್ಮನ ಅಂಗಡಿ ಇದೆ ಉಜಿರೆಯಲ್ಲಿ, ಸೊ ಅಲ್ಲಿಗೆ ಬಂದ್ವಿ. ಎಲ್ಲುಂಟು ಚಿಕ್ಕ ಮೂಗುತಿ, ಗೊತ್ತಾಗೋದಿಲ್ಲ ಮುಖದಲ್ಲಿ ಮಾತ್ರ ಕಾಣೋದಿಲ್ಲ ನೋಡಿ. ಕೆಲವೊಂದು ಮಕ್ಕಳಿಗೆ ಚುಚ್ತಾರೆ, ದೊಡ್ಡ ಚುಚ್ತಾರೆ ಆಯ್ತು, ಅದು ಮೂಗಲ್ಲಿ ಅದೇ ಕಾಣಿಸುತ್ತೆ. ಅಂದರೆ
ಮೂಗಲ್ಲಿ ಇರುವುದಿಲ್ಲ ಅಲ್ವಾ, ಅದಕ್ಕಿಂತ ಮೊದಲು ಚುಚ್ಚಿದ ನಂತರ ಸ್ವಲ್ಪ ದೊಡ್ಡದು ಚುಚ್ಚಿದ್ರೆ ಅದೇ ಕಾಣಿಸುತ್ತೆ, ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಮಕ್ಕಳಿಗೆ. 0 ಸೈಜಲ್ಲೇ ಚುಚ್ಚಬೇಕು. ನಿಮಗೆ ಕೂಡ ಹೆಣ್ಮಕ್ಳಿದ್ರೆ 0 ಸೈಜಲ್ಲೇ ಮೊದಲಿಗೆ ಚುಚ್ಚಿ, ಆಮೇಲೆ ಬೇಕಿದ್ರೆ ದೊಡ್ಡದು ಹಾಕ್ಬೋದು. ಮತ್ತೆ ನೋಡಿ ಈ ಥರ ಎಲ್ಲ ಹಾಕ್ತಾರೆ, 7 ಸ್ಟೋನ್ ಇದೆಲ್ಲ ಹಾಕ್ತಾರಲ್ಲ, ಮತ್ತೆ ಬೇಕಿದ್ರೆ ಹಾಕ್ಬೋದು. ಇವಾಗ ಸಾಕು, ಚಿಕ್ಕ ಮಕ್ಕಳಿಗೆ ಇಷ್ಟೇ ದೊಡ್ಡ ಮೂಗುತ್ತಿ ಸಾಕು. ನೋವಾಯ್ತು ಮಾತ್ರ ಅವಳಿಗೆ, ಕೂಗಿದ್ಲು ಪಾಪ, ಸ್ವಲ್ಪ ಕಣ್ಣಲ್ಲಿ ಬಳಬಳ ಬಳಬಳ ನೀರು ಬಂತು ಅಲ್ವಾ. ಹಾಂ, ಬೇಗ ಚುಚ್ಚಿದ್ರು, ಜಾಸ್ತಿ ಟೈಮ್ ತಗೊಂಡಿಲ್ಲ. ಎಷ್ಟು ಬೇಗ ಚುಚ್ಚಿದ್ರು ಅಂತ ಹೇಳಿದರೆ, ನಾನು ವಿಡಿಯೋ ಮಾಡ್ತಾಯಿದ್ದೆ, ಕಣ್ಣು ಮುಚ್ಚಿ ಓಪನ್ ಮಾಡೋದಷ್ಟೇ ಒಳಗಡೆ ಅವರು ಚುಚ್ಚಿಯಾಗಿದೆ. ಓಕೆ, ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ಒಂದಾಗಿದೆ, ಅನ್ನದ ಕೆಲಸ ಆಗಿದೆ. ಇನ್ನು ಚಿಕನ್ ತಂದಿದ್ದಾರೆ, ಚಿಕನ್ ಸಾರು ಮಾಡೋಣ ಅಂತ. ಬೆಳಿಗ್ಗೆ ಇಡ್ಲಿ ಮಾಡಿದ್ದೀನಲ್ವಾ, ಚಿಕನ್ ಸಾರು ಮಾಡಿದರೆ ಚೆನ್ನಾಗಿರುತ್ತೆ. ಇವತ್ತು ಇಡೀ ದಿವಸ ಮಿರರ್ ಎದುರುಗಡೆ ಇರ್ತಾಳೆ ಅವಳು, ಅದನ್ನೇ ನೋಡ್ಕೊಂಡಿರ್ತಾಳೆ. ನಮ್ಮಮ್ಮ ಫೋನ್ ಮಾಡ್ತಾ ಇದ್ದಾರೆ, ಆಯಿತಾ ಮೂಗು ಚುಚ್ಚಿ ಆಯಿತಾ ಅಂತೇಳಿ. ಅವರಿಗೆ ಕೂಡ ಅದೇ ಇರುತ್ತೆ ತಲೆನಲ್ಲಿ, ಮೂಗು ಚುಚ್ಚೋದಕ್ಕೆ ಇವತ್ತು ಅಂತ ಅಂದ್ಬಿಟ್ಟು. ಓಕೆ, ಇವಳು ಕಣ್ಣು ಸೂ ಬರ್ತದೆ ಅಂತ ಹೇಳಿದಂತೆ ಆಯ್ತಾ, ಕಣ್ಣು ಬೆಂಕಿ ಬರ್ತದೆ ಅಂತ ಹೇಳಿದ್ಲು. ಅದಕ್ಕೆ ಅವಳಪ್ಪ ಇದು ತೆಗೆದು ಕೊಟ್ಟದ್ದು ನೋಡಿ, 1-2 ಇತ್ತು ಅದರಲ್ಲಿ ಅಷ್ಟೇ. ಅದನ್ನು ತೆಗೆದು ಮಗಳಿಗೋಸ್ಕರ, ಮೂಗು ಚುಚ್ಚಿದ್ದಕ್ಕೆ ಅಲ್ವಾ. ಹಾಂ, ಆಹಾ ಎಂಥ ಪ್ರೀತಿ ಅಪ್ಪನಿಗೆ ಮಗಳ ಮೇಲೆ. ಈಗ ನಾನು ಹೇಳ್ತಾ ಇದ್ರೆ ತೆಗೆದು ಕೊಡ್ತಾ ಇರಲಿಲ್ಲ ಅವರು. ಮಗಳ ಮೇಲೆ ಎಷ್ಟು ಪ್ರೀತಿ ಗೊತ್ತುಂಟ, ಮೂಗು ಚುಚ್ಚಿದೆ ಅಂತ ಅಂದ್ಬಿಟ್ಟು ಕುತ್ಕೊಂಡು ಹೇಳ್ತಾ ಇದ್ಲು ನನಗೆ ಅಂತ, ಕಣ್ಣು ಬೆಂಕಿ ಬರ್ತದೆ ಅಂತ ಅಂದ್ಬಿಟ್ಟು. ಅದಕ್ಕೆ ಹೋಗಿ ಮರದಿಂದ ತೆಗೆದು ಕೊಟ್ಟಿದ್ದಾರೆ ಮಗಳಿಗೋಸ್ಕರ ಅಲ್ವಾ. ನನಗಾದರೆ ತೆಗೆದು ಕೊಡ್ತಾ ಇದ್ದೀರಾ? ನನಗಾದರೆ ತೆಗೆದು ಕೊಡ್ತಾ ಇರಲಿಲ್ವಂತೆ. ಇಲ್ಲ, ಹಾಗೇನಿಲ್ಲ ಆಯಿತಾ, ಕೊಡ್ತಾರೆ ಪಾಪ. ಹುಷಾರಿಲ್ಲ ಅಂತೆಲ್ಲ ಹೇಳಿದರೆ ತಂದು ಕೊಡ್ತಾರೆ, ಹಾಗೇನಿಲ್ಲ. ಮಗಳ ಮೇಲೆ ಮತ್ತು ಹೆಂಡತಿ ಮೇಲೆ ಒಂದೇ ಥರ ಪ್ರೀತಿ, ಇಬ್ಬರ ಮೇಲೆ ಕೂಡ ಒಂದೇ ಥರ ಪ್ರೀತಿ ಅಲ್ವಾ. ಹಾಂ, ಮತ್ತೆ ಹಾಂ, ನಿನ್ನ ಮೇಲೆ ಜಾಸ್ತಿ ಪ್ರೀತಿಯಾ? ಇಲ್ಲ. ಈಗ ಚಿಕನ್ ತಂದಿದ್ದಾರಲ್ವಾ, ಅದರಿಂದ ಏನಾದರೂ ಮಾಡಬೇಕು. ಇಡ್ಲಿ ಉಂಟು, ಇಡ್ಲಿಗೆ ಮ್ಯಾಚ್ ಆಗೋ ಥರನೇ ಏನಾದರೂ ಮಾಡಬೇಕು. ಹಾಗಾಗಿ ಸಾರು ಮಾಡೋಣ ಅಂತ, ಸಿಂಪಲ್ಲಾಗಿ ತೆಂಗಿನಕಾಯಿ ಎಲ್ಲ ಹಾಕಿಬಿಟ್ಟು ಒಂದು ಸಾರು ಮಾಡೋಣ ಅಂತ. ಅಡುಗೆ ರೂಮ್ ಫುಲ್ಲು ಮೆಸ್ಸಿಯಾಗಿದೆ, ಒಂದು ಸಲ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದೆ. ಈಗ ವಾಪಸ್ ಹಾಗೇ ಆಗಿದೆ. ಸ್ವಲ್ಪ ಇಡ್ಲಿ ಪ್ಲೇಟೆಲ್ಲ ಇದೆ ತೊಳೆಯೋದಕ್ಕೆ. ಅನ್ನ ಆಗಿದೆ ಅಷ್ಟೇ. ಆಮೇಲೆ ಅದೇ ಇಡ್ಲಿಗೊಂದು ಸಾರು ಮಾಡಿ, ಹಾಗೆ ಮತ್ತೆ ಸಂಜೆ ಮೇಲೆ ಇನ್ನೂ ವಾಪಸ್ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಎಂಥ ಪರಿಮಳ ಗೊತ್ತುಂಟ, ಇದು ತುಂಬ ಪರಿಮಳ ಬರ್ತಾ ಇದೆ. ಇದು ನಮ್ಮ ಮರದಲ್ಲಿ ಆಗಿರುವಂಥದ್ದು ಆಯ್ತಾ. ಲಾಸ್ಟ್ ಟೈಮ್ ನಾನು ತೆಗೆದು ಇಡಬೇಕಿದ್ರೆ ತೋರಿಸಿದ್ದೆ, ವಿಡಿಯೋ ಮಾಡಿದ್ದೆ. ನಂತರ ಹಣ್ಣಾಗಬೇಕಿದ್ರೆ ತೋರಿಸೋದಕ್ಕೆ ಪುರ್ಸೋತಿಲ್ಲ, ಅದನ್ನು ಒಂದು ಗಳಿಗೆಯಲ್ಲಿ ಕಟ್ ಮಾಡಿ ಮುಗಿಸಿ ಸಾಗಿದೆ ಅವರಿಗೆ. ಇವತ್ತು ತೋರಿಸೋಣ ಅಂತ ನೋಡಿ. ಇದು ಯಾವ ಜಾತಿ ಮಾವಿನ ಹಣ್ಣು ಅಂತ ಗೊತ್ತಿಲ್ಲ, ಪರಿಮಳ ಮಾತ್ರ ಈ ಮಾಜಾ ಇದೆಯಲ್ವಾ, ಮಾಜಾ ಮತ್ತು ಆಲ್ಫೋನ್ಸಾ ಕ್ಯಾಂಡಿ ಎಲ್ಲ ಬರುತ್ತೆ ನೋಡಿ, ಸೇಮ್ ಅದೇ ಸ್ಮೆಲ್ ಬರುತ್ತೆ. ಅಕ್ಕಿ ಒಳಗಡೆ ಇಟ್ಟಿದ್ನ, ಅಕ್ಕಿ ಕೂಡ ಫುಲ್ ಸ್ಮೆಲ್ ಬರ್ತಾ ಇದೆ. ಸೊ ತುಂಬ ಚೆನ್ನಾಗಿದೆ ಮಾತ್ರ, ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಆಗಿರುವಂಥದ್ದು ಈ ವರ್ಷ, ಇದಕ್ಕಿಂತ ಮೊದಲು ಆಗಿರಲಿಲ್ಲ. ಕರೆದದ್ದು ಎರಡನೇ ಮಾವಿನ ಹಣ್ಣು. ಇದಕ್ಕಿಂತ ಮೊದಲು ಒಂದು ಮಾವಿನಕಾಯಿನ ನಾವು ಹಣ್ಣು ಮಾಡಿಬಿಟ್ಟು ತಿಂದಿದ್ವಿ. ನನಗೆ ಸಿಕ್ಕೇ ಇರಲಿಲ್ಲ ಆಯಿತಾ, ಎಲ್ಲ ಪೀಸ್ಗಳನ್ನು ಅವರೇ ತಿಂದಿದ್ರು. ನನಗೊಂದು ಚಿಕ್ಕ ಪೀಸ್ ಸಿಕ್ಕಿತ್ತು, ನನಗೆ ಯಾವ ಥರ ಇದೆ ಅಂತಲೇ ಟೇಸ್ಟ್ ಗೊತ್ತಾಗಿಲ್ಲ ಅದರದ್ದು. ಅದಕ್ಕೆ ಇವತ್ತು ಕಟ್ ಮಾಡಿಬಿಟ್ಟು ಬೇಗ ತಿಂದು ಮುಗಿಸೋಣ ಅಂತ ತಿಂತಾ ಇದ್ದೀನಿ. ಇಲ್ಲ ಅಂತ ಹೇಳಿದರೆ ಅಲ್ಲೂ ಎಷ್ಟು ಬೇಗ ಬಂದು ಎಲ್ಲರೂ ತಗೊಂಡು ತಿಂದು ಖಾಲಿ ಮಾಡಿಬಿಡ್ತಾರೆ. ಇವಾಗ ಟೇಸ್ಟ್ ಹೇಗಿದೆ ಅಂತ ನೋಡುವ. ಸೂಪರ್ ಆಗಿದೆ ಆಯ್ತಾ, ಎಂಥ ಟೇಸ್ಟ್ ಗೊತ್ತುಂಟಾ. ದೇವ್ರು ಕೊಟ್ಟ ವರ ಇದು ನಮಗೆ, ಪ್ರಕೃತಿ ಕೊಟ್ಟ ವರ, ಪ್ರಕೃತಿಯಿಂದ ಆಗಿರುವಂಥದ್ದು. ನಾವು ನೆಟ್ಟು ಬೆಳೆಸಿದಂಥ ಮರ ಅಲ್ಲ ಅದು, ಅದರ ಪಾಡಿಗೆ ಅದು ಬೆಳೆದು ನಮಗೆ ಮಾವಿನ ಹಣ್ಣನ್ನು ಕೊಟ್ಟಿದೆ. ಇದರ ಒಂದು ಋಣನ ತೀರ್ಸ್ಲಿಕ್ಕಿಲ್ಲ. ಮಾವಿನ ಮರದಷ್ಟು ಚೆನ್ನಾಗಿದೆ ಮಾವಿನ ಹಣ್ಣು. ಯಾವ ಜಾತಿ ಅಂತ ಇನ್ನೂ ಕೂಡ ಗೊತ್ತಾಗಿಲ್ಲ. ಆ ಜಾತಿ ಒಂದು ನೀಲಮ್ಮ, ಸಕ್ಕತ್ತಾಗಿದೆ ಆಯ್ತಾ, ಸಿಪ್ಪೆ ಮಾತ್ರ ಸಹಿ ಇದೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್.